ಡಿ.ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಏನಿಲ್ಲ, ಬೆಂಗಳೂರಿಗೆ ಬಂದಾಗ ಭೇಟಿ ಮಾಡ್ತಾ ಇರ್ತೀವಿ. ನಿನ್ನೆ CM ಅವ್ರಿಗೆ ಭೇಟಿ ಮಾಡಿದ್ವಿ. ಸೊ ತುಂಬಾ ದಿನ ಆಗಿತ್ತು DCM ಅವ್ರಿಗೆ ಭೇಟಿ ಆಗಬೇಕಾಗಿತ್ತು. ಅದಕ್ಕೆ DCM ಅವ್ರನ್ನ ಭೇಟಿ ಆಗ್ಲಿಕ್ಕೆ ಮೇಡಮ್, ಕ್ಷೇತ್ರದಲ್ಲೇ ಸೋಲಾಗಿದ್ದಕ್ಕೆ ವರದಿಯನ್ನ ಕೊಡಬೇಕು ಅನ್ನೋಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು. ಪರಾಮರ್ಶಾ ಸಮಿತಿಯನ್ನು ಕೂಡ ಮಾಡ್ಲಿಕ್ಕೆ AICC ನಿರ್ಧಾರ ಮಾಡಿದೆ. ನನಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆ ರೀತಿ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಏನಾಯಿತು ಅಂತ ನಾವು ರಿಪೋರ್ಟ್ ಅನ್ನ ಕೊಡ್ತೀವಿ. ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲೇ ಹಿನ್ನಡೆ ಆಗಿದ್ದು ಬಹಳ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಎಲ್ಲಿ ನಾವು ಕೂತ್ಕೊಂಡು ಅದರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ವಿಚಾರ ಮಾಡಬೇಕಾಗಿದೆ. ಏನಾಗಿತ್ತು ಅಂದ್ರೆ ನಮ್ದು ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಯುಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ. ನನ್ನ MLA ಇಲೆಕ್ಷನ್ನಲ್ಲಿ MES 45,000 ಓಟ್ ತಗೊಂಡಿತ್ತು. ಸೊ MES BJP ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಲಾಸ್ಟ್ ಟೈಮು ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಆವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 4 ಲಕ್ಷ ಓಟ್ ತಗೊಂಡಿದ್ರು. MES ಅಭ್ಯರ್ಥಿ ಅವಾಗ 1,30,30,000 ಓಟ್ ತಗೊಂಡಿದ್ರು. ನಾವು ನಮ್ಮ ಲೀಡು 4,000ಗೆ ಬಂದು ನಿಂತು. ಬಟ್ ಈ ಸಾರಿ ನಾವು 5,93,000 ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು. ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ MES ಕ್ಯಾಂಡಿಡೇಟು 9,000 ಓಟ್ ತಗೊಂಡು, ಬೈ ಇಲೆಕ್ಷನ್ನಲ್ಲಿ 1,30,30,000 ಓಟ್ ತಗೊಂಡಂತ MES ಅದು ಬರೀ 9,000ಕ್ಕೆ ಸೀಮಿತ ಆಯಿತು. ಸೊ ಅನೇಕ ಕಾರಣಗಳಿದಾವೆ. ಇದನ್ನೆಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾಯ್ತು, ಎಲ್ಲಿ ತಪ್ಪಾಯ್ತು. ಅದು ಅವರ ದೊಡ್ಡ ಗುಣ. ಅವರು ಸಮಾಧಾನ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಸೂತ್ರಧಾರರು ತಾವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ 14 ಸ್ಥಾನ ತನಕ ಹೋಗ್ತಾರೆ. ಗ್ಯಾರಂಟಿಗಳಿಂದ ನಿಮ್ಗೆ ನಿರೀಕ್ಷೆ ಮಟ್ಟ ನೋಡಿ, ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ. ಕಾಸ್ಟ್ ಕಾಂಬಿನೇಷನ್ ಇರಬಹುದು, ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು, ಬೇರೆ ಬೇರೆ ಸಮೀಕರಣಗಳು, ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ. ಗ್ಯಾರಂಟಿಯಿಂದ ನಮಗೆ ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದನ್ನ ಈಗ ಕೂತ್ಕೊಂಡು ನಾವು ಅದನ್ನ ಲೆಕ್ಕಾಚಾರ. ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು, ನಿಲ್ಲಿಸಬೇಕು ಅನ್ನೋಂತ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ರೀತಿಯ ಚಿಂತನೆ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗ್ಲಿಕ್ಕೆ, ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯ್ತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಈ ಚುನಾವಣೆ ಫಲಿತಾಂಶ ಹೀಗಾಯ್ತು ಅಂತ ನಾವು ಹಿಂದೆ ತಗೊಳ್ಳೋದು ಅದು ತಪ್ಪಾಗುತ್ತೆ. ಆ ರೀತಿ ಚಿಂತನೆ ಆಗ್ಲಿ, ಆ ರೀತಿ ವಿಚಾರವಾಗ್ಲಿ ಯಾರ್ದು ಕೂಡ ಇಲ್ಲ. ಮೇಡಮ್, ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸಹಕಾರ ಕೊಡ್ಲಿಲ್ವಾ? ನೋಡಿ, ಈಗ ಸೋತಾದ್ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ನನ್ನ ಕ್ಷೇತ್ರ ಆಗ್ಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಆಗ್ಲಿ ಬಹಳ ಉತ್ತಮ ರೀತಿಯಾದಂತ, ತಾವೇ ಎಲ್ಲ ಟಿವಿನಲ್ಲಿ ತೋರಿಸಿದ್ದೀರಾ, ಬಹಳ ಉತ್ತಮವಾದಂತ ವಾತಾವರಣ ಡೇ 1 ನಿಂದ ಇತ್ತು. ನಾವು ಮಾಡಿದಷ್ಟು ಪ್ರಚಾರ, ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇರಲಿಲ್ಲ. ಈಗ ನನ್ನ ಇದರಲ್ಲಿ ನನಗೆ 50,000 ಹಿನ್ನಡೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ, ಕಳೆದ 25 ವರ್ಷದ ಇತಿಹಾಸದಲ್ಲಿ ನಾನು 2018 52,000 ಲೀಡ್ನಿಂದ ಗೆದ್ದೆ. ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ರು. ಅವರು ನನ್ನ ಕ್ಷೇತ್ರದಲ್ಲಿ 79,000 ಲೀಡ್ ಆದ್ರು. ಅದೇ ಮತ್ತೆ 2023ಗೆ ನಾನು MLA ನಿಂತ್ಕೊಂಡೆ. ನಾನು 59,000 ಲೀಡ್ನಿಂದ ಗೆಲ್ತೀನಿ. ಯಾವತ್ತೂ ಕೂಡ 79,000 ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ. ಅಲ್ಲಿ ಅಸೆಂಬ್ಲಿಗೆನೇ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ, ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಹತ್ರ 80,000 ಮತದಾನ ಆಯಿತು. ಸೋತೀವಿ. ಸೋಲನ್ನ ನಾವೆಲ್ಲರೂ ಬಹಳಷ್ಟು ವಿನಯ ಪೂರ್ವದಿಂದ ಒಪ್ಕೊಂಡಿದ್ದೀನಿ. ಸ್ಥಳೀಯರಾಗ್ಲಿ ಅಥವಾ
ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರು ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು. ಆದ್ರೆ ಜನ ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ಗೌರವಿಸ್ತೀವಿ. ನಮ್ಮ ಸಚಿವರೆಲ್ಲರೂ ಕೇಳದವರಿಗೆ ಟಿಕೆಟ್ ಕೊಟ್ಟಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಪಟ್ಟಿಡಿಯಲ್ವಾ ಮೇಡಮ್ ಸಚಿವರಿಗೆ ತಲೆದಂಡ ಆಗ್ಬೇಕು ಅಂತ? ಯಾಕಂದ್ರೆ ಚುನಾವಣೆ ಮುನ್ನೆನೂ ಕೂಡ ಜವಾಬ್ದಾರಿ ಅಂತ ಹಂಚಿಕೆ ಆಗಿತ್ತು. ಹಿಂದೂ ಸೇರಿದಂತೆ 18 ಸಚಿವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಲೀಡ್ ಕೊಡಿಸ್ಲಿಕ್ಕಾಗಿಲ್ಲ. ನೋಡಿ, ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಯಾವುದಕ್ಕೆ ಏನಾಯ್ತು ಹೇಗಾಯ್ತು ಅದನ್ನೆಲ್ಲ ಚರ್ಚೆ ಮಾಡ್ತಾರೆ. ಇಷ್ಟು ಬೇಗ ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದೇ ಒಂದು ಮಾನದಂಡ ಅಂತನೂ ನೋಡ್ಲಿಕ್ಕೆ ಆಗೋದಿಲ್ಲ. ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ರಾಹುಲ್ ಗಾಂಧೀಜಿ ಅವರಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಾಗಬೇಕು ಅದನ್ನ ಮಾಡ್ತಾರೆ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆಯಲ್ಲ, ಲೀಡ್ ಕೊಡಿಸಿಲ್ಲ ನಾವು ಅಂತಂದ್ರೆ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ನಾಯಕರಿದ್ದೀರಾ, ದೊಡ್ಡ ಜಿಲ್ಲೆಯ ನಾಯಕರು. ಇಬ್ರು ಕೂಡ ಈ ಮಾತುಗಳನ್ನ ಕೂತ್ಕೊಂಡು ವಿಚಾರವನ್ನ ಇಬ್ರು ಮಧ್ಯದಲ್ಲಿ ಏನ್ ಬಂದಿದೆಯೋ ಭಿನ್ನಾಭಿಪ್ರಾಯವನ್ನ ನೀವು ಅದನ್ನ ಬಗೆಹರಿಸ್ಕೊಳ್ಳಿ. ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.